ಹಾಯ್ ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ ಆಗಿ ಒಂದು ಮೊಳಕೆ ಕಟ್ಟಿದ ಹೆಸರು ಕಾಳು ಮತ್ತು ಪಾಲಕ್ನ ಹಾಕಿಬಿಟ್ಟು ಒಂದು ಪಲ್ಯ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಮಾಡ್ಕೊಳ್ಳಿಕ್ಕೆ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡ್ಬಿಟ್ಟು ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು 5 ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಂತರದಲ್ಲಿ ಇದಕ್ಕೆ ನಾನು 2 ಹಸಿಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ. ಮತ್ತು ನಾನು ರೆಡ್ ಚಿಲ್ಲಿ ಮಸಾಲ ಪೌಡರ್ಗಳನ್ನ ಸೇರಿಸ್ಕೊಳ್ಳೋದ್ರಿಂದ 2 ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆಯೇ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಈರುಳ್ಳಿ ಜಾಸ್ತಿ ಬೇಕು ಅಂತಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ಹಾಗೆಯೇ 1 ಇಂಚ್ ಆಗುವಷ್ಟು ಶುಂಠಿನ ತಗೊಂಡು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೋದನ್ನ ಮರಿಬೇಡಿ, ಯಾಕಂದರೆ ಸೊಪ್ಪು ಜೊತೆ ಶುಂಠಿ ಬೆಳ್ಳುಳ್ಳಿ ಸೇರಿದವಾಗ ಅದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ಒಂದು ಚಿಕ್ಕದಾಗಿರೋ ಟೊಮೆಟೊನ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರದಲ್ಲಿ 1 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು 1 ಕಟ್ಟು ಪಾಲಕನ್ನ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನಾವು ಪಾತ್ರೆ ಫುಲ್ ಆಗಿತ್ತು. ನಾನು ಒಂದು 5 ನಿಮಿಷ ಕ್ಲೋಸ್ ಮಾಡಿದ್ದೆ. ನೋಡಿ ಇವಾಗ ಎಷ್ಟು ಕಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ. ಇನ್ನು ಬೆಂದಮೇಲೆ ಅದು ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ. ನೀರನ್ನಂತೂ ನಾನು ಸ್ವಲ್ಪ ಕೂಡ ಸೇರಿಸಿರಲಿಲ್ಲ, ಪಾಲಕ್ಕು ನೀರನ್ನು ಬಿಟ್ಕೊಂಡಿದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಮ್ಮಿ ಅನಿಸಿದ್ರು ಮತ್ತೆ ಕೂಡ ಹಾಕ್ಕೊಳ್ಬೋದು, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಹಾಗೆಯೇ ನಾನು ಹೆಸರು ಕಾಳನ್ನ ಮೊಳಕೆ ಬರೆಸಿ ಇಟ್ಕೊಂಡಿದ್ದೆ. ಒಂದು ದಿನ ನೆನೆಸಿಟ್ಟು ಮತ್ತು ನೆಕ್ಸ್ಟ್ ಡೇ ನಾನು ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೆ. ಅದು ಈ ಥರ ಮೊಳಕೆ ಬಂದಿದೆ ಚೆನ್ನಾಗಿ. ಅದನ್ನು ನಾನಿವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಕಟ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೆ. ಹಾಗೆ 1 ಕಪ್ ಆಗುವಷ್ಟು, ದೊಡ್ಡ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬಿಡಿ. ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ಒಂದ್ಸರಿ ನೋಡಿಬಿಡಿ. ಇದು ನಿಮಗೆ ಪಲ್ಯ ಗೊಜ್ಜು ರೀತಿ ಬೇಕು ಅಂದರೆ ನೀವು ಕುಕ್ಕರಲ್ಲಿ 1-2 ವಿಜಲ್ ಹೊಡಿಸಿದ್ರೆ ಅದು ಗೊಜ್ಜು ರೀತಿ ಬರುತ್ತೆ. ಬಟ್ ನಾನು ಮೊಳಕೆ ಬರ್ಸಿರೋದ್ರಿಂದ ಆ ಥರ ಮಾಡ್ಕೊಳ್ತಿಲ್ಲ. ಈ ಥರ ಚೆನ್ನಾಗಿ ಫ್ರೈ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನಿವಾಗ ಮುಚ್ಚಿಟ್ಟು ಮತ್ತೆ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ನೋಡಿ ಸೊಪ್ಪೆಲ್ಲ ಕಾಣಿಸ್ತಾ ಇರೋ ಥರ ಆಗಿದೆ. ಇದರಲ್ಲಿ ಕಾಳು ತುಂಬ ಚೆನ್ನಾಗಿ ಏನು ಬೆಂದಿರಲ್ಲ, ಸ್ವಲ್ಪ ಸ್ವಲ್ಪ ಹಸಿ ಹಸಿನೇ ಇರುತ್ತೆ. ಬಟ್ ಅದು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಮಸಾಲ ಪೌಡರ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರು, 1 ಸ್ಪೂನ್ ಆಗುವಷ್ಟು ಕೊರಿಯನ್ ಪೌಡರು, 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 3 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇವಾಗ ಸದ್ಯಕ್ಕೆ 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೋಡಿಬಿಟ್ಟು ನಾನು ಹಾಕ್ಕೊಳ್ತೀನಿ. ಇವಾಗ ನಾನು ಕಮ್ಮಿ ಅನ್ನಿಸ್ತು, ಸೊ ಹಾಗಾಗಿ ಮತ್ತೆ 2 ಸ್ಪೂನು ಸಾಂಬಾರು ಪುಡಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ ಚೆನ್ನಾಗಿ. ಈ ಸಾಂಬಾರು ಪುಡಿ ಹಾಕಿದ್ಮೇಲೆ ನಾನು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಚೆನ್ನಾಗಿ ಮಸಾಲ ಜೊತೆ ಹೊಂದ್ಕೊಂಡು ಬೇಯಲಿ ಅಂದ್ಬಿಟ್ಟು ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದನ್ನು ಒಂದು 20 ನಿಮಿಷ ನಾನು ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಆವಾಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕೂಡ ಸ್ವಲ್ಪ ಇಂಗುತ್ತೆ, ಚೆನ್ನಾಗಿ ಪಲ್ಯ ರೆಡಿಯಾಗುತ್ತೆ. ನೋಡಿ ಇವಾಗ ನೀರೆಲ್ಲ ಫುಲ್ಲಾಗಿ ಹಿಂಗಿದೆ. ಸ್ವಲ್ಪ ನೀರಿದೆ, ಯಾಕಂದರೆ ನಾನು ಇದು ರೈಸ್ಗೋಸ್ಕರ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇಟ್ಕೊಂಡಿದ್ದೀನಿ. ನೀವೇನಾದರೂ ಚಪಾತಿಗೆ ದೋಸೆಗೆ ಅಂತ ಆದರೆ ಫುಲ್ ಡ್ರೈ ಆಗಿ ಕೂಡ ಮಾಡ್ಕೊಳ್ಬೋದು. ನಿಮ್ಗೇನಾದರೂ ಬಾಡಿ ಹೀಟ್ ಆದವಾಗ ಈ ಥರ ಒಂದು ಪಲ್ಯ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ. ಇದೇನಾದರೂ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.